ಒಬ್ಬ ನಟ ಆಗಿ ಬರೋಬ್ಬರಿ 14 ವರ್ಷ ಜರ್ನಿ ಮಾಡಿದ್ದೀನಿ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಇದ್ರ ಮೇಲೆ ನನಗೆ ಸಿನಿಮಾ ಮಾಡುವಂತಹ ಆಸಕ್ತಿನೇ ಹೋಗ್ಬಿಡುತ್ತೆ ಅನ್ನೋಂಥ ರೀತಿಯಲ್ಲಿ ಅಳಲಿಟ್ಕೊಂಡು ಮಾತಾಡಿರ್ತಕ್ಕಂಥ ಕಣ್ಣೀರಿಟ್ಟಿರ್ತಕ್ಕಂತಹ ಅನೀಶ್ ಅವರ ವಿಡಿಯೋ ಲವ್ ಓ ಟಿ ಪಿ ಸಿನಿಮಾಗಾಗಿ ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಬಟ್ ಇವತ್ತು ನನ್ನ ಇದು ಕೊನೆಯ ಪ್ರಯತ್ನ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಸೊ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ಸೋಣ. ಅನೀಶ್ ನಮ್ಮ ಜೊತೆ ಇದ್ದಾರೆ. ಅನೀಶ್, 14 ವರ್ಷದ ಜರ್ನಿ. ಸೊ ಯಾವತ್ತೂ ಕೂಡ ಈ ರೀತಿ ಪರಿಸ್ಥಿತಿಯಲ್ಲಿ ನೀವು ಮಾತಾಡಿರಲಿಲ್ಲ. ಸಿಂಪತಿಗೆ ಇಡ್ಸ್ಕೊಳ್ಳೋಕ್ಕೋ ಅಥವಾ ಅನುಕಂಪಕ್ಕೋ ನಾನು ಕಣ್ಣೀರಿಟ್ಟು ಮಾತಾಡಿಲ್ಲ, ನಿಜವಾದ ಕಥೆ ಹೇಳೋಕೆ ಮಾತಾಡಿದ್ದೀನಿ ಅನ್ನೋದು ಯಾಕಾಗ ಅನ್ನಿಸ್ತು ಅಂತ. ಸರ್, ಸಿಂಪತಿಗೆ ಇಡ್ಸ್ಕೊಳ್ಳೋದಕ್ಕೆ ನನ್ನ ಕೆರಿಯರ್ ಎಂಡ್ ಮಾಡ್ತೀನಿ ಅನ್ನೋ ಮಾತು ಬೇಕಾಗಿರಲಿಲ್ಲ ನನಗೆ. ನಿಮಗೂ ಗೊತ್ತು ಎಷ್ಟು ಪ್ರಯತ್ನ ಪಟ್ಟಿದ್ದೀನಿ, ಎಷ್ಟು ಶ್ರಮ ಪಟ್ಟಿದ್ದೀನಿ ಒಂದು ಸಿನಿಮಾ ನಿಲ್ಸ್ಕೊಳೋದಕ್ಕೆ. ನೀವೆಲ್ಲ ನನ್ನ ತುಂಬ ಹತ್ತಿರದಿಂದ ನೋಡಿದವ್ರು ನೀವು. ವಿ ಆರ್ ಮೋರ್ ಲೈಕ್ ಅ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ನಾವೆಲ್ಲ ಕೆರಿಯರ್ ಒಟ್ಟಿಗೆ ಸ್ಟಾರ್ಟ್ ಮಾಡಿದವ್ರು. ನಾವೆಲ್ಲ ಫ್ರೆಂಡ್ಸಾಗೆ ನನ್ನ ಪ್ರತಿದಿನ ನೀವು ನೋಡಿದವರು. ನೀವುಗಳೇ ಬಂದು ನನಗೆ ಧೈರ್ಯ ಕೊಟ್ಟರೆ ಈ ಸಿನಿಮಾ ಮ್ಯಾಜಿಕ್ ಆಗುತ್ತೆ, ಈ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ. ಅದು ಕನ್ವರ್ಟ್ ಆಗದೆ ಇದ್ದಾಗ ಇನ್ನೆಷ್ಟು ಪ್ರಯತ್ನಗಳು ಮಾಡೋಕ್ಕಾಗುತ್ತೆ, ಇನ್ನೆಷ್ಟು ಮಾಡೋಕ್ಕಾಗುತ್ತೆ. ಈ ಸಿನಿಮಾ ಇಷ್ಟು ಕಂಟೆಂಟ್ ಬಂದು, ಇಷ್ಟು ರಿವ್ಯೂಸ್ ಬಂದು, ಹಾಗಾದರೆ ನಾವು ರಿವ್ಯೂಸ್ ಬರೋದೇ ವೇಸ್ಟಾ, ನಾವು ಕಂಟೆಂಟ್ ರಿವ್ಯೂಸ್ ತೊಗೊಳೋದು ವೇಸ್ಟಾ, ಎಲ್ಲವೂ ಒಂದ್ಸರಿ ನನಗೆಲ್ಲವೂ ಕ್ವಶನ್ ಮಾರ್ಕಾಗೆ ಉಳಿದಿದೆ. ಈಗ ನಾವು ಹೇಳ್ತೀವಿ ಒಂದು ಒಳ್ಳೆ ರಿವ್ಯೂ ಬಂದರೆ ಎದೊಳುತ್ತೆ ಅಂದಾಗ ಅದು ಬಂದಾಗಲೂ ಕನ್ವರ್ಟ್ ಆಗಿಲ್ಲ ಅಂದರೆ ಎಷ್ಟು ಪ್ರಯತ್ನ ಮಾಡೋಕ್ಕಾಗುತ್ತೆ. ಸೊ ಸೈಲೆಂಟಾಗಿರೋದು ಬೆಟರ್ ಅನಿಸುತ್ತೆ ನನಗೆ. ಈಗ ಕೊನೆ ಪ್ರಯತ್ನ. ಸೊ ಇನ್ನು ಮುಂದೆ ಸಿನಿಮಾನೇ ಮಾಡಬಾರ್ದು ಅನ್ನುವಂಥ ರೀತಿಯಲ್ಲಿ ಅನಿಸ್ತಾ ಇದೆ ಅನ್ನೋಂಥದ್ದು. ಅಂದರೆ ಈಗ ನಾವು ಕೂಡ ಕೇಳಿದ್ವಿ, ಕೆಲವು ಪರಭಾಷೆ ನಟರ ಜೊತೆ ಒಂದಿಷ್ಟು ಅನಿರೀಕ್ಷಿತ ಸಂದರ್ಭದಲ್ಲಿ ಮಾತನಾಡೋಕೆ ಹೇಳ್ತಾಯಿದ್ರು, ಒಂದು ಒಳ್ಳೆ ಸಿನಿಮಾ ಬಟ್ ಆದರೂ ಕೂಡ ಉಳಿಸ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಅನ್ನೋವಂಥದ್ದು. ಈಗ ಕರ್ನಾಟಕದಲ್ಲಿ ಒಂದೊಳ್ಳೆ ಸಿನಿಮಾ ಬಂದರೂ ಕೂಡ ಕನ್ನಡ ಇಂಡಸ್ಟ್ರಿಯ ಸ್ಟಾರ್ಗಳು ಅದಕ್ಕೆ ಸಪೋರ್ಟ್ ಮಾಡುವಂಥ ರೀತಿ ಕಡಿಮೆ ಆಗ್ತಿದೆಯಾ, ಅಥವಾ ಒಗ್ಗಟ್ಟಿನ ಕೊರತೆಯಿಂದನೂ ಇಂಥದ್ದು ಬೆಳವಣಿಗೆ ಆಗ್ತಾಯಿದೆಯಾ? ನಿಮಗೆ ಆಪ್ತರ ಯಾರು ಕೂಡ ಸಜೆಸ್ಟ್ ಮಾಡಲಿಲ್ವಾ, ಸಪೋರ್ಟ್ ಮಾಡಲಿಲ್ವಾ, ಹೇಗೆ ಅಂತ? ಸರ್, ಅವ್ರವ್ರ ಸಿನಿಮಾಗಳಲ್ಲಿ ಅವ್ರು ಬ್ಯುಸಿ ಇದ್ದಾರೆ ಸರ್. ನನ್ನನ್ನು ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಇಷ್ಟ ಆಗಲ್ಲ ಸರ್ ನನಗೆ. ಐ ಡೋಂಟ್ ವಾಂಟ್ ಟು ಬ್ಲೇಮ್ ಇಟ್. ಇದು ನನ್ನ ಒಬ್ಬನ ಹೋರಾಟ ಸರ್. ನಾನು ಒಂದಷ್ಟು ಸಿನಿಮಾಗಳು ಮಾಡಿದ್ದೀನಿ, ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಸರ್. ಅಕಿರ್ ಆಗಿರ್ಬೋದು, ವಾಸು ಆಗಿರ್ಬೋದು, ರಾಮಾರ್ಜುನ. ನಾನು ಜನಗಳಿಗೆ ಕೇಳ್ಕೊತಾ ಇದ್ದೀನಿ. ಐ ಆಮ್ ನಾಟ್ ನಾನು ಪಾಪ ಅವರವರು ನನಗೆ ಸಪೋರ್ಟ್ 100% ಮಾಡಿದ್ದಾರೆ. ನಾನು ಇಲ್ಲ ಅಂದ್ಬಿಟ್ರೆ ಇವತ್ತು ತಪ್ಪಾಗುತ್ತೆ. ರಿವೈಂಡ್ ಹಾಕಿ ನೋಡಿದಾಗ ಎಲ್ಲರೂ ಬಂದಿದ್ದಾರೆ. ಅದು ದರ್ಶನಣ್ಣ ಬಂದಿದ್ದಾರೆ, ಸುದೀಪ್ ಸರ್ ಬಂದಿದ್ದಾರೆ, ಯಶೋರ್ ಬಂದಿದ್ದಾರೆ, ಶಿವಣ್ಣವ್ರು ಬಂದಿದ್ದಾರೆ, ಅಪ್ಪು ಸರ್ ಎಷ್ಟು ಸಪೋರ್ಟ್ ಮಾಡಿದ್ರೆ ನನಗೆ ಗೊತ್ತು. ಪ್ರತಿ ಸರಿನೂ ನನ್ನಿಂದನೇ ನಿಂತ್ಕೊ ಅಂತ ಹೇಳೋದಕ್ಕೆ ನಾನು ಅಷ್ಟು ಸ್ವಾರ್ಥಿ ಅಲ್ಲ ಸರ್. ಬಿಕಾಸ್ ಇವತ್ತೂ ಒಂದಷ್ಟು ಸಿನಿಮಾಗಳಾದ್ರಾಗ ಸಪೋರ್ಟ್ ಮಾಡ್ತಿದ್ದಾರೆ. ಇಲ್ಲಿ ಐ ಆಮ್ ಓನ್ಲಿ ಟಾಕಿಂಗ್ ಬಿಟ್ವೀನ್ ಮೀ ಆ್ಯಂಡ್ ಮೈ ಆಡಿಯನ್ಸ್. ನನ್ನ ಆಡಿಯನ್ಸಿಗೆ ನಾನು ಕೇಳ್ಕೊತಾ ಇದ್ದೀನಿ, ಈ ಸರಿ ಕಂಟೆಂಟ್ ಚೆನ್ನಾಗಿದೆಯಲ್ವಾ, ಈ ಸರಿ ಜನಗಳು ಎಂಜಾಯ್ ಮಾಡ್ತಾರೆ, ಬನ್ನಿ, ನಾನು ಕಂಟಿನ್ಯೂ ಮಾಡಬೇಕಂದ್ರೆ ಬನ್ನಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಅಷ್ಟೇ.